ಹೆಲೋ ಆಲ್, ವೆಲ್ಕಮ್ ಟು ಸಿನಿಮಾ ಟಾಕ್ಸ್ ವಿತ್ ಮಧು. ಡಿಸೆಂಬರ್ ಬಂತು ಅಂದರೆ ಸಾಮಾನ್ಯವಾಗಿ ಈ ವರ್ಷದಲ್ಲಿ ಯಾವುದು ಬೆಸ್ಟ್ ಇತ್ತು, ಯಾವುದು ಬೆಟರ್ ಇರ್ಬೋದಿತ್ತು, ಫೇಮಸ್ ಆದವ್ರು ಯಾರು, ಫೇಮಸ್ ಆದ ಇನ್ಸಿಡೆಂಟ್ಸ್ ಯಾವುದು ಅಂತ ತುಂಬ ಲೆಕ್ಕಾಚಾರಗಳು ಸ್ಟಾರ್ಟ್ ಆಗುತ್ತೆ. ಅದೇ ಥರ IMDb ಅವರು ಟಾಪ್ 10 ಪಾಪ್ಯುಲರ್ ಇಂಡಿಯನ್ ಸೆಲೆಬ್ರಿಟೀಸ್ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ಇದನ್ನು ಅವರು ವರ್ಲ್ಡ್ ವೈಡ್ ಅವರ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸರ್ಚ್ ಮಾಡೋ ನೇಮ್ಸ್ಗಳ ಬೇಸಿಸ್ ಮೇಲೆ, ಆ ನಂಬರ್ಸ್ ಬೇಸಿಸ್ ಮೇಲೆ ರ್ಯಾಂಕಿಂಗ್ನ ಡಿಸೈಡ್ ಮಾಡಿ ಅನೌನ್ಸ್ ಮಾಡ್ತಾರೆ. ಇವ್ರ ಪ್ರಕಾರ ಟಾಪ್ 10 ಪಾಪ್ಯುಲರ್ ಇಂಡಿಯನ್ ಸೆಲೆಬ್ರಿಟಿ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ನೋಡೋಣ. ಫಸ್ಟ್ ಪ್ಲೇಸಲ್ಲಿ ಆಹಾನ್ ಪಾಂಡೆ ಅವರಿದ್ದಾರೆ. ಸೆಕೆಂಡಲ್ಲಿ ಅನೀತ್ ಪಡ್ಡಾ ಅವರಿದ್ದಾರೆ. ಇವರಿಬ್ಬರು ಕೂಡ ಲೀಡ್ ರೋಲ್ಸಲ್ಲಿದ್ದವರು ಸಯಾರ ಮೂವಿಯಲ್ಲಿ. ಥರ್ಡ್ ಪೊಸಿಷನಲ್ಲಿ ಅಮೀರ್ ಖಾನ್, ಸಿತಾರೆ ಝಮೀನ್ ಪರ್ ಮೂವಿ ಬಂದಿತ್ತು 2025 ಫೋರ್ತಲ್ಲಿ ಇಶಾನ್ ಕತ್ತರ್, ಫಿಫ್ತಲ್ಲಿ ಲಕ್ಷ್ಯ, ಸಿಕ್ಸ್ತಲ್ಲಿ ರಶ್ಮಿಕಾ ಮಂದಣ್ಣ ಅವ್ರು ತುಂಬಾ ಮೂವೀಸ್ ಮಾಡಿದರು, ಸಿಕಂದರ್, ದಿ ಗರ್ಲ್ ಫ್ರೆಂಡ್, ಚಾವಾ ಹೀಗೇನೆ. ಸೆವೆಂತ್ ಪೊಸಿಷನಲ್ಲಿ ಕಲ್ಯಾಣಿ ಪ್ರಿಯದರ್ಶನ್ ಅವರು, ಲೋಕಾ ಚಾಪ್ಟರ್ 1 ತುಂಬಾ ಫೇಮಸ್ ಆಗಿತ್ತು. ಏಯ್ತ್ ಪೊಸಿಷನಲ್ಲಿ ತೃಪ್ತಿ ದಿಮ್ರಿ, ದಡಕ್ 2 ಮೂವಿ. ನೈನ್ತ್ ಪೊಸಿಷನಲ್ಲಿ ರುಕ್ಮಿಣಿ ವಸಂತ್ ಆ್ಯಂಡ್ 10th ರಿಷಬ್ ಪಂತ್ ಅವರು. ಇವರಿಬ್ಬರ ಬಗ್ಗೆ ಹೇಳಲೇಬೇಕಾಗಿಲ್ಲ, ಕಾಂತಾರ ಚಾಪ್ಟರ್ 1ಇಂದನೇ ಅವ್ರ ಫೇಮ್ನ ತುಂಬ ಜಾಸ್ತಿ ಮಾಡ್ಕೊಂಡವರು. ಸಯಾರ ಬಾಲಿವುಡ್ ತುಂಬ ಸೌಂಡ್ ಮಾಡಿದ ಮೂವಿ. ಸೊ ಅದರಲ್ಲಿ ನಟಿಸಿದ 2 ಲೀಡ್ ರೋಲ್ಸ್ ಟಾಪಲ್ಲಿದ್ದಾರೆ. ಈ ಲಿಸ್ಟ್ ಅವ್ರ ರ್ಯಾಂಕಿಂಗ್ಸಲ್ಲಿ ಹೊಸದೇನಿದೆ ಅಂತ ನೀವು ಯೋಚಿಸ್ತಿದ್ರೆ 2023 ಲಿಸ್ಟ್ನ ಕ್ವಿಕ್ಕಾಗಿ ನೋಡೋಣ. ಫಸ್ಟ್ ಪೊಸಿಷನಲ್ಲಿ ಶಾರುಖ್ ಖಾನ್ ಅವರಿದ್ದರು, ಸೆಕೆಂಡಲ್ಲಿ ಆಲಿಯಾ ಭಟ್, ಥರ್ಡಲ್ಲಿ ದೀಪಿಕಾ ಪಡುಕೋಣ್, ಫೋರ್ತಲ್ಲಿ ವಮಿಕಾ ಗುಬ್ಬಿ, ಫಿಫ್ತ್ ನಯನ್ತಾರಾ, ಸಿಕ್ಸ್ತ್ ತಮನ್ನಾ ಭಾಟಿಯಾ, ಸೆವೆಂತ್ ಕರೀನಾ ಕಪೂರ್ ಖಾನ್, ಏಯ್ತ್ ಶೋಭಿತಾ, ನೈನ್ತ್ ಅಕ್ಷಯ್ ಕುಮಾರ್ ಆ್ಯಂಡ್ 10th ಪೊಸಿಷನಲ್ಲಿ ವಿಜಯ್ ಸೇತುಪತಿ ಅವರಿದ್ದರು. ಹಂಗೆ 2024 ಲಿಸ್ಟ್ನ ನೋಡೋದಾದರೆ ಫಸ್ಟ್ ಪೊಸಿಷನಲ್ಲಿ ತೃಪ್ತಿ ದಿಮ್ರಿ, ಸೆಕೆಂಡಲ್ಲಿ ದೀಪಿಕಾ ಪಡುಕೋಣ್, ಥರ್ಡಲ್ಲಿ ಶಾರುಖ್ ಖಾನ್, ಫೋರ್ತಲ್ಲಿ ಇಶಾನ್, ಫಿಫ್ತಲ್ಲಿ ಶೋಭಿತಾ, ಸಿಕ್ಸ್ತಲ್ಲಿ ಶಾರ್ವರಿ, ಸೆವೆಂತಲ್ಲಿ ಐಶ್ವರ್ಯ ರೈ ಬಚ್ಚನ್, ಏಯ್ತಲ್ಲಿ ಸಮಂತಾ, ನೈನ್ತಲ್ಲಿ ಆಲಿಯಾ ಭಟ್ ಆ್ಯಂಡ್ 10th ಪೊಸಿಷನಲ್ಲಿ ಪ್ರಭಾಸ್ ಅವರಿದ್ದರು. ಈ 2 ಇಯರ್ಸಲ್ಲಿ ಒಬ್ಬರು ಕನ್ನಡ ಆ್ಯಕ್ಟರ್ ಆರ್ ಆ್ಯಕ್ಟ್ರೆಸ್ ಟಾಪ್ 10 ಬಂದಿರಲಿಲ್ಲ. 2022 ಕೂಡ ಯಶ್ ಅವರು ಟಾಪ್ 10 ಇದ್ದಿದ್ದು ಬಿಟ್ಟರೆ ಮತ್ತಾರೂ ಕನ್ನಡ ಭಾಷೆ ಕಲಾವಿದರನ್ನ ಟಾಪ್ 10 ನೋಡೋಕೆ ನಮಗೆ ಸಿಕ್ಕಿರಲಿಲ್ಲ. ಬಟ್ ಈ ಇಯರ್ 3 ಜನ ಇದ್ದಾರೆ. ಅದರಲ್ಲಿ ರಶ್ಮಿಕಾ ಮಂದಣ್ಣ ಅವ್ರನ್ನ ಹೊರತುಪಡಿಸಿದ್ರೂ ಕೂಡ ಇಬ್ಬರು ಕನ್ನಡ ಮೂವಿ ಕಾಂತಾರ ಚಾಪ್ಟರ್ 1ಇಂದನೇ ಫೇಮ್ ಜಾಸ್ತಿ ಮಾಡ್ಕೊಂಡಂಥವ್ರು ರಿಷಬ್ ಶೆಟ್ಟಿ ಆ್ಯಂಡ್ ರುಕ್ಮಿಣಿ ವಸಂತ್ ಅವರು. ರುಕ್ಮಿಣಿ ವಸಂತ್ ಅವ್ರು ಮಾಡಿರೋ ಮ್ಯಾಜಿಕ್ಗೆ ಈ 9th ಪ್ಲೇಸ್ ಕಡಿಮೆನೇ ಅನಿಸ್ತು ನನಗಂತೂ. ನಮ್ಮ ಇಂಡಸ್ಟ್ರಿಯವರು ಈ ಮಟ್ಟ ಫೇಮಸ್ ಆಗಿ ಟಾಪ್ 10 ಬರ್ತಾರೆ ಅಂದರೆ ತುಂಬ ಖುಷಿ ವಿಷಯ. ಒಳ್ಳೊಳ್ಳೆ ಸಿನಿಮಾಗಳ ಜೊತೆಗೆ 2026 ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳು ಆ್ಯಂಡ್ ಕಲಾವಿದರನ್ನ ನೋಡೋ ಆಸೆ ನಮ್ಮದು. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದಿಸ್ ಇಸ್ ಮಧು. ಬಾಯ್. ಥ್ಯಾಂಕ್ ಯು.